ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಉಪಚುನಾವಣೆ ಭರಾಟೆ. ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಮಿನಿ ಸಮರ ಎರಡೂ ಕೂಡ ಒಂದು ರೀತಿಯಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನಮಗಿನ್ನೆರಡು ಸೇರ್ಪಡೆ ಇರಲಿ ಅನ್ನುವಂಥ ಕಾರಣಕ್ಕೆ ಸರ್ಕಾರವೇ ಅಲ್ಲಿ ಹೋಗಿ ಪ್ರಚಾರಗಳು ಮತಯಾಚನೆಗಳು ಮಾಡ್ತಾ ಇದ್ದಾವೆ. ಗೆದ್ದೇ ಗೆಲ್ತೇವೆ ಅನ್ನುವಂಥ ಭರವಸೆಯಲ್ಲಿದ್ದಾರೆ. ಮತ್ತೊಂದೆಡೆ ಪ್ರತಿಪಕ್ಷವಾದಂತಹ ಬಿಜೆಪಿ ಖಂಡಿತವಾಗಿ ಇದು ಕಾಂಗ್ರೆಸ್ ಸರ್ಕಾರದ ವೈಫಲ್ಯದಲ್ಲಿ ಕಾಂಗ್ರೆಸ್ ಸೋಲತ್ತೆ, ಇಲ್ಲಿ ನಮಗೆ ಗೆಲುವಾಗತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರಿದ್ದಾರೆ. ಆದರೆ ಹೆಚ್ಚಿನ ಗಮನವನ್ನು ಸೆಳೆದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡಲಾಯಿತು. ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಯಿತು ಅನ್ನುವಂಥ ಕಾರಣಕ್ಕೆ ಬಂಡಾಯ ಎದ್ದಂತಹ ಸಾದಿಕ್ ಪೈಲ್ವಾನ್, ಅದಾದ ನಂತರ ಅವರನ್ನು ಓಲೈಸಲಾಯಿತು. ಮುಸ್ಲಿಂ ಮತಗಳು ನಮಗೆ ಸಿಗತ್ತೆ ಅನ್ನುವಂತಹ ಒಂದು ಭರವಸೆಯಲ್ಲಿ ಕಾಂಗ್ರೆಸ್ನವರು, ಈ ಮಧ್ಯೆ SDPI, ಆದಿಲ್ ಪಾಷಾ ಈ ರೀತಿಯಾಗಿ ಮತವಿಭಜನೆ ಆಗಬಹುದು. ಇದೆಲ್ಲವೂ ಇದ್ದರೂ ಕೂಡ ಮೊಟ್ಟ ಮೊದಲನೆಯದಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥ ಧ್ವನಿಯನ್ನು ಎತ್ತಿದಂಥವರು ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕ ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವರ ಮಾತಿಗೂ ಹೋಗೊಡದಂತಹ ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥ ಶಾಮನೂರ್ ಅವರಿಗೆ ಮಣೆ ಹಾಕ್ತು. ಇದಾದ ನಂತರ ಬಂಡಾಯ ಎದ್ದೇಳಿದ್ರು, ಅಸಮಾಧಾನಗಳು ಹೆಚ್ಚಾಯಿತು. ಇಷ್ಟೆಲ್ಲ ಆದರೂ ಕೂಡ ಅಸಮಾಧಾನ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚಾಗ್ತಾನೆ ಹೋಯಿತು. ಜಮೀರ್ ಅವರ ಮಾತಿಗೆ ಬೆಲೆ ಸಿಗದಂತಹ ಪರಿಸ್ಥಿತಿ ಏರ್ಪಾಟಾಗ್ಬಿಟ್ಟಿತ್ತು. ಈ ಮಧ್ಯದಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೇಳಿಕೆ, ಏಕವಚನದ ಸಂಬೋಧನೆಯನ್ನು ಮಾಡಿದ್ರು ಜಮೀರ್ ಅಹಮದ್ ಅವರಿಗೆ. ಅಲ್ಲಿ ಮತ್ತೆ ಕೋಪ ಹೆಚ್ಚಾಯಿತು. ಅದಾದ ನಂತರವೂ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ. ಅವರು ಬರೆದಿದ್ರು ನಡೆಯುತ್ತೆ ರೀ, ನಮ್ಮ ಪಾಡಿಗೆ ನಾವು ಚುನಾವಣೆ ನಡೆಸ್ಕೊಳ್ತೇವೆ, ನಾವು ಗೆಲ್ತೇವೆ ಅನ್ನುವಂಥದ್ದನ್ನೇ ಹೇಳ್ತಾರೆ ಮಲ್ಲಿಕಾರ್ಜುನ್ ಅವರು. ಇದು ಎಲ್ಲೋ ಒಂದು ಕಡೆ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಕಾರಣವಾಯಿತು. ಜೊತೆಗೆ ಜಮೀರ್ ಅವರಿಗೆ ಅಸಮಾಧಾನ ಹೆಚ್ಚಾಗ್ತಾ ಹೋಯಿತು. ಮತ್ತು ಇಲ್ಲಿಯ ತನಕವೂ ಜಮೀರ್ ಅವರು ದಾವಣಗೆರೆಯಲ್ಲಿ ಮತಯಾಚನೆಗೆ ಪ್ರಚಾರಕ್ಕೆ ಬಂದೇ ಇರಲಿಲ್ಲ. ಬಹುಶಃ ಗೊತ್ತಿಲ್ಲ, ಬರಬಾರ್ದು ಅನ್ನುವಂಥ ನಿರ್ಧಾರದಲ್ಲಿ ಏನಾದರೂ ಇದ್ರೇನೋ. ಒಟ್ಟು ಕೇರಳಕ್ಕೆ ಹೋಗ್ತಾರೆ ಪ್ರಚಾರಕ್ಕೆ, ಕೇರಳದಲ್ಲೇ ಇದ್ದರೂ ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಹೀಗಾಗಿ ದಾವಣಗೆರೆಯಲ್ಲಿ ಮತಯಾಚನೆಗೆ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈ ಅಸಮಾಧಾನ ಹೆಚ್ಚಾಗಬಹುದೇನೋ, ಅಥವಾ ಇದು ಓಟ್ಸ್ ಮೇಲೆ ಡಿಪೆಂಡ್ ಆಗಬಹುದೇನೋ, ಓಟ್ಸ್ಗಳು ಎಲ್ಲಿ ಸ್ಪ್ಲಿಟ್ ಆಗಿಬಿಡುತ್ತೋ, ಸಮರ್ಥಗೆ ಎಲ್ಲಿ ಎಫೆಕ್ಟ್ ಆಗಿಬಿಡುತ್ತೋ, ಇದೆಲ್ಲ ಲೆಕ್ಕಾಚಾರವನ್ನು ಹಾಕಿದಂಥ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಜಮೀರ್ ಅವರನ್ನು ಕರೆದು ಮಾತನಾಡಿದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಹೈಕಮಾಂಡ್ನ ಒತ್ತಡಕ್ಕೆ ಜಮೀರ್ ಅಹಮದ್ ಅವರು ಮಣಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬರುವಂಥ ದಿನಗಳು, ಇನ್ನೇನು 9ನೇ ತಾರೀಕು ಚುನಾವಣೆ, ಅದಕ್ಕೂ ಮುನ್ನ ಇರುವಂಥ ಕೆಲವೇ ದಿನಗಳಲ್ಲಿ ಜಮೀರ್ ಅಹಮದ್ ಅವರು ದಾವಣಗೆರೆಗೆ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಒಂದು ಸೈಡಲ್ಲಿಡೋಣ. ಈಗ ಜಮೀರ್ ಅವರ ಅಸಹಾಯಕತೆ ಬಗ್ಗೆ ಮಾತಾಡೋಣ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಘಟನೆಯನ್ನು ಜ್ಞಾಪಕಿಸ್ಕೊಳ್ಳೇಬೇಕು. ಜಮೀರ್ ಅವರು ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಮುಂಚೆ JDSನಲ್ಲಿದ್ದಂಥವರು. JDSನಲ್ಲಿದ್ದಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಹೀಗೆ ಅವರ ಒಂದು ಹಬ್ಬದ ದಿವಸ ಪ್ರಾರ್ಥನೆಗಾಗಿ ಚಾಮರಾಜಪೇಟೆಯ ಈದ್ಗಾ ಮೈದಾನಕ್ಕೆ ಕುಮಾರಸ್ವಾಮಿಯವರಿಗೆ ಆಹ್ವಾನವನ್ನು ಕೊಡಲಾಗಿತ್ತು. ಕುಮಾರಸ್ವಾಮಿಯವರು ಮನೆಯಲ್ಲೇ ಇದ್ದರೂ ಕೂಡ ಮುಸ್ಲಿಂ ಸಮುದಾಯದ ಆ ಒಂದು ಪ್ರಾರ್ಥನೆಗೆ ಈದ್ಗಾ ಮೈದಾನಕ್ಕೆ ಬಂದಿರಲಿಲ್ಲ ಕುಮಾರಸ್ವಾಮಿಯವರು. ಹೀಗಾಗಿ ಇದನ್ನೇ ಕಾರಣವಾಗಿಟ್ಕೊಂಡು ಬಂಡಾಯ ಎದ್ದಂತಹ ಜಮೀರ್ ಅಹಮದ್ ಅವರು ರಾಜೀನಾಮೆಯನ್ನು ಕೊಟ್ಟು JDSಗೆ ಕಾಂಗ್ರೆಸ್ಗೆ ಬಂದು ಸೇರ್ಪಡೆಯಾಗ್ತಾರೆ. ಪ್ರಶ್ನೆ ಇರುವಂಥದ್ದು, ಆಗ ಜಮೀರ್ ಅಹಮದ್ ಅವರಿಗಿದ್ದಂತಹ ಧೈರ್ಯ, ತಾಕತ್ತು ಈಗಿಲ್ವಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈಗ ಮಾತಿಗೆ ಕಿಮ್ಮತ್ತೇ ಇಲ್ಲ ಜಮೀರ್ ಅಹಮದ್ ಅವರ ಮಾತಿಗೆ ಬೆಲೆಯೇ ಇಲ್ಲ. ಏಕವಚನ ಬೈಸ್ಕೊಂಡು ಅವಮಾನವನ್ನು ಮಾಡಿಸ್ಕೊಂಡು ಇಷ್ಟೆಲ್ಲ ಆದರೂ ಕೂಡ ಯಾಕೆ ಜಮೀರ್ ಅಹಮದ್ ಅವರು ಎಲ್ಲೂ ಕೂಡ ಮೌನವನ್ನು ಮುರಿತಾ ಇಲ್ಲ, ಎಲ್ಲೂ ಕೂಡ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇಷ್ಟೊಂದು ಅಸಹಾಯಕರಾದ್ರ ಜಮೀರ್ ಅಹಮದ್ ಅವರು. ಮತ್ತು ಇನ್ನೊಂದು ಕಡೆ ಲೆಕ್ಕಾಚಾರ ಹಾಕಿದ್ರೆ, ಜಮೀರ್ ಅವರು ಬರದೇ ಹೋಗಿದ್ದರೆ ಬಂದರೂ ಎರಡೂ ಅರ್ಥದಲ್ಲಿ ಇದೀಗ ಸಮಸ್ಯೆ. ಇಫ್ ಇನ್ ಕೇಸ್ ಸಮರ್ಥ ಶಾಮನೂರು ಗೆದ್ದು ಬಿಟ್ರೆ, ಸಮರ್ಥ ಶಾಮನೂರವರು ಗೆದ್ದರೆ ನೋಡಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು, ಬೆಂಬಲವನ್ನು ಅವರೇ ಕೊಟ್ಟರು ಜಮೀರ್ ಅಹಮದ್ ಅವರು, ಹೀಗಾಗಿ ಅವ್ರು ಗೆದ್ದರು ಅಂತ ಮಾತು ಬರುತ್ತೆ. ಅಥವಾ ಸಮರ್ಥ ಸೋತರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಮಾತು ಬರುತ್ತೆ, ಜಮೀರ್ ಅವರು ಬರಲಿಲ್ಲ, ಜಮೀರ್ ಅವರು ಮುಸ್ಲಿಂ ಸಮುದಾಯದ ಕಡೆ ಓಲೈಸ್ಬಿಟ್ರು, ಹೀಗಾಗಿ ನಮಗೂ ಓಟ್ಸ್ ಬರಲಿಲ್ಲ. ಈ ಥರದ ದ್ವಂದ್ವ ನಿಲುವಿನ ಮಾತುಗಳು ಹೆಚ್ಚಾಗಿ ಕಾಣಿಸ್ಬಿಡುತ್ತೆ, ಕೇಳಿ ಬಂದ್ಬಿಡುತ್ತೆ. ಹೀಗಾಗಿ ಜಮೀರ್ ಅಹಮದ್ ಅವರು ಟೋಟಲಿ ಏನು ಹೇಳ್ತಾರೆ, ಹಿಂಗೂ ಅಲ್ಲ ಹಂಗೂ ಅಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ, ತ್ರಿಶಂಕು ಸ್ವರ್ಗದ ಪರಿಸ್ಥಿತಿಯಲ್ಲಿ ನಿಂತುಬಿಟ್ರ. ಕಾಂಗ್ರೆಸ್ನಲ್ಲಿ ಅವರ ಪರಿಸ್ಥಿತಿ ಏನಾಗಿದೆ, ಯಾಕೆ ಅವ್ರಿಗೆ ಈ ಥರದ ಒಂದು ಸಂದರ್ಭ ಒದಗಿ ಬಂದಂಥದ್ದು, ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕು. ಬಟ್ ಒಟ್ಟಾರೆಯಲ್ಲಿ ಜಮೀರ್ ಅಹಮದ್ ಅವರು ಚುನಾವಣಾ ಪ್ರಚಾರಕ್ಕೆ ದಾವಣಗೆರೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. 9ನೇ ತಾರೀಕು ಚುನಾವಣೆ ಆಗ್ತಾ ಇದೆ.
ಯಾರು ಗೆಲ್ತಾರೆ, ಅಧಿಕಾರದ ಚುಕ್ಕಾಣಿಯನ್ನು ಯಾರು ಹಿಡಿತಾರೆ, ಅಂದರೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗುತ್ತಾ ಇನ್ನೆರಡು ಕ್ಷೇತ್ರಗಳು ಇನ್ಕ್ಲೂಡಿಂಗ್ ದಾವಣಗೆರೆ, ಬಾಗಲಕೋಟೆ, ಅಥವಾ BJP ಪಾಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದ್ದೀವಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.